Hello, my dear children. Hope you all read the poem Justice written by Praveen Kumar. So, I told you to read at least twice or thrice to understand the poem and the difficult words. Okay, so till second stanza we have completed so far, isn't it? Have you all understood the poem? So, it is all about justice. Even though it is wrapped in black packs, dark hall of race for survival, ಜೀವನದ ಹೋರಾಟದಲ್ಲಿ ನಾವು ಎಷ್ಟೇ ಸ್ಥಿತಿವಂತರಾಗಿದ್ರು ಸ್ಪರ್ಧೆಯಲ್ಲಿ ಇಳಿದಾಗ what you say, even though if we keep justice inside the dark hall like gold strains, ಬಂಗಾರವನ್ನ ಭೂಮಿ ಒಳಗೆ ಹೇಗೆ ಬಂಗಾರ ಹುದುಗಿ ಇರುತ್ತೋ ಹಾಗೆ ಇಟ್ರೂ ಕೂಡ till it is exploited, unearthed ಅಂದ್ರೆ ಏನಂತ ಕರಿತೀವಿ, ಭೂಮಿಯನ್ನ ಅಗಿದು ಬಂಗಾರವನ್ನ ಹೊರಗೆ ತೆಗೆಯುವ ರೀತಿಯಲ್ಲಿ ನ್ಯಾಯವನ್ನ ತೆಗೆಯುವಂತಹ ಪರಿಸ್ಥಿತಿ ಇವಾಗ ಬಂದಿದೆ. ನ್ಯಾಯ ಅಂತಕ್ಕಂಥದ್ದು ಈಗ ಸರ್ವೇ ಸಾಮಾನ್ಯ ಸಿಗುವಂಥದ್ದು ಕಷ್ಟ ಆಗಿದೆ. ಕಂಪೇರ್ ಟು ಓಲ್ಡನ್ ಡೇಸ್, ಜಸ್ಟಿಸ್ ಇಸ್ ಗೋಯಿಂಗ್ ಟು ಡೈ ಈಚ್ ಅಂಡ್ ಎವ್ರಿ ಡೇ ಬಿಕಾಸ್ ಆಫ್ ದಿಸ್ generation gap. Understanding? So, moving forward to the third stanza, page number 102. Let me read the poem for you. I mean to say the stanza number 3. She is cool like ice and still like rock. No easy road to charm her soul, while hardship makes her no more justice. She means who? She refers to justice. Is justice having a life? ನ್ಯಾಯ ಅನ್ನೋದಕ್ಕೆ ಜೀವ ಇದೆಯಾ? ನ್ಯಾಯ ಅನ್ನೋದಕ್ಕೆ ಜೀವ ಇಲ್ಲ. ಸೊ ಇಟ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್. ಈವನ್ ದೋ ಇಟ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್, poet is calling justice as, you know, he's comparing, or he's saying she is cool like ice. Nodi, all these are like a example for what do you say? See, whenever you hear a word like okay, ಈ ತರ ವರ್ಡ್ಗಳೆಲ್ಲ ಏನಿದೆ, ಲೈಕ್ ಐಸ್, ಲೈಕ್ ರಾಕ್, ರ್ಯಾಟ್, ಕಾಟ್, ಸ್ಯಾಕ್ ಆಫ್ ಡೆತ್, ಇದೆಲ್ಲನೂ ಕೂಡ ಸಿಮಿಲಿಗೆ ಎಕ್ಸಾಂಪಲ್ಗಳು. ಫಿಗರ್ಸ್ ಆಫ್ ಸ್ಪೀಚ್ ಅಂತ ನಾವೇನು ಕರಿತೀವಿ ಇಂಗ್ಲೀಷಲ್ಲಿ, ಫಿಗರ್ಸ್ ಆಫ್ ಸ್ಪೀಚಲ್ಲಿ ಸಿಮಿಲಿ, ಮೆಟಾಫರ್, ಆಮೇಲೆ ಪರ್ಸಾನಿಫಿಕೇಶನ್ ಎಲ್ಲ ಬರುತ್ತೆ ಅಲ್ವಾ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ಸ್ ದೇರ್ Praveen Kumar is saying, poet is saying here, she is, ಯಾವ್ದು ರೀತಿ ಇದ್ದಾಳಂತೆ ಅವಳು, she is like ice ಅಲ್ವಾ. ಐಸ್ ಅಂತಕ್ಕಂಥದ್ದು ಹೇಗಿರುತ್ತೆ, ತುಂಬಾ ತಣ್ಣಗಿರುತ್ತೆ ಅಲ್ವಾ, ತುಂಬಾ ತಾಳ್ಮೆಯಿಂದ ಕಾಯುತ್ತೆ. ನ್ಯಾಯ ದೇವತೆ ಅಂತ ಹೇಳಿ ಇಲ್ಲಿ ಆ ನ್ಯಾಯ ದೇವತೆಗೆ ನ್ಯಾಯವನ್ನ ಕಂಪೇರ್ ಮಾಡ್ತಾ ಇದ್ದಾರೆ. she is cool like ice, cool like ice, she is cool as like ice. ನೋಡಿ, ಇದೆಲ್ಲ ಸಿಮಿಲಿಗೆ ಎಕ್ಸಾಂಪಲ್ಗಳು. ಅರ್ಥ ಆಗ್ತಾ ಇದೆಯಾ? ಸೊ and still like rock, even though she is facing lot of problems. she ಅಂದ್ರೆ ಯಾರು ಇಲ್ಲಿ? justice. she is facing lot of problems in this generation. because of this generation, she is like a rock, ಅಂದ್ರೆ ಕಲ್ಲಿನ ರೀತಿ ಅವಳು ತಟಸ್ಥವಾಗಿದ್ದಾಳೆ, ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ ಅವಳು. no easy road to charm her soul. charm ಅಂದ್ರೆ ಏನು? ಸಿ ಆರ್ ಸೈಲೆಂಟ್ ಆಗತ್ತೆ, ಚಾರ್ಮ್ ಅಂತ ಓದ್ಬಾರ್ದು, ಅದನ್ನ ಚಾಮ್ ಅಂತ ಓದ್ಬೇಕು, ಆರ್ ಸೈಲೆಂಟ್ ಆಗತ್ತೆ. ಸೊ ಹಿಯರ್ ಚಾಮ್ ಈಸ್ ಅಟ್ರಾಕ್ಟ್, ಟು ಅಟ್ರಾಕ್ಟ್ ಸಮ್ವನ್. ಓಕೆ, ಟು ಅಟ್ರಾಕ್ಟ್ ಸಮ್, ಮೋಡಿ ಮಾಡ್ತಕ್ಕಂಥದ್ದು, ಕೆಲವೊಬ್ಬರನ್ನ ಮನವೊಲಿಸ್ತಕ್ಕಂಥದ್ದು. ಇಟ್ ಈಸ್ ನಾಟ್ ಅ ಈಸಿ ಥಿಂಗ್ ಅಂತ ಹೇಳ್ತಾ ಇದ್ದಾರೆ. ನೋ ಈಸಿ ರೋಡ್ ಟು ಚಾರ್ಮ್ ಹರ್ ಸೋಲ್. ಇನ್ ದಿ ಸೆನ್ಸ್ ವಿ ಕೆನಾಟ್ ಅಟ್ರಾಕ್ಟ್ ಹರ್, or we cannot charm her by saying a few words. ಕೆಲವೊಬ್ಬರನ್ನ ನಾವು ಮಾತಿನಿಂದ ಮರಳು ಮಾಡ್ಬೋದು, ಕೆಲವೊಬ್ಬರನ್ನ ನಕ್ಕು ಮರಳು ಮಾಡ್ಬೋದು, ಒಳ್ಳೊಳ್ಳೆ ಮಾತುಗಳನ್ನು ಮಾಡಿ ಏನಾದರೂ ಈಗ ಮಕ್ಕಳೆಲ್ಲ ನೋಡಿ, ಇಫ್ ಯು ಗಿವ್ ಸಮಥಿಂಗ್ ಟು ಹರ್, ಅ ಸ್ಮಾಲ್ ಲಾಲಿಪಾಪ್ ಆಲ್ಸೋ ಮೇಕ್ಸ್ ದೆಮ್ ವೆರಿ ಹ್ಯಾಪಿ. ಅವರನ್ನ ಮೋಡಿ ಮಾಡ್ಬೋದು ಅಲ್ವಾ. ಆದರೆ ಹಿಯರ್ ಜಸ್ಟಿಸ್, ಓಕೆ, ಶಿ ಈಸ್ ಅ ವೆರಿ ಪ್ರೀಶಿಯಸ್ ಥಿಂಗ್. ಓಕೆ, ಜಸ್ಟಿಸ್ ಅಂತಕ್ಕಂಥದ್ದು ತುಂಬ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂತಹ, ತುಂಬ ಪ್ರೀಶಿಯಸ್ ಆಗಿರ್ತಕ್ಕಂತಹದ್ದು ಅದು. ದೇರ್ ಇಸ್ ನೋ ವೇ, ದೇರ್ ಇಸ್ ನೋ ರೋಡ್. ಅವಳನ್ನ
ನಾವು ರೀಚ್ ಆಗೋದಕ್ಕೆ ಅಥವಾ ಅವಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಬೇರೆ ಯಾವುದೇ ದಾರಿ ನಮಗೆ ಇಲ್ಲ. ವೈಲ್ ಹಾರ್ಡ್ಶಿಪ್ ಮೇಕ್ಸ್ ಹರ್ ನೋ ಮೋರ್ ಜಸ್ಟಿಸ್. ಕಷ್ಟಗಳು, ಹಾರ್ಡ್ಶಿಪ್ ಅಂದರೆ ಕಷ್ಟಗಳು. ಸೊ ವಾಟ್ ಎವರ್ ದ ಅಪ್ಸ್ ಆ್ಯಂಡ್ ಡೌನ್ಸ್ ಆರ್ ದೇರ್ ಇನ್ ಅವರ್ ಲೈಫ್, ಓಕೆ, ಇಟ್ ಈಸ್ ಮೇಕಿಂಗ್ ಜಸ್ಟಿಸ್ ನೋ ಜಸ್ಟಿಸ್, ನೋ ಮೋರ್ ಜಸ್ಟಿಸ್. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಕವಿ ಅಂತ ಹೇಳಿದ್ರೆ, ನಾವು ಕಷ್ಟದಲ್ಲಿ ಇದ್ದಾಗ ಒಂದೊಂದ್ಸಲ ಏನಾಗುತ್ತೆ, ಸುಖ ಬೇಕು ಅಂತ ಹೇಳಿದಾಗ ತುಂಬ ಜನ ಏನು ಮಾಡ್ತಾರೆ, ಅನ್ಯಾಯದ ಮಾರ್ಗದಲ್ಲಿ ಹೋಗ್ತಾರೆ. ಅನ್ಯಾಯದ ಮಾರ್ಗದಲ್ಲಿ ಹೋಗಿ ದುಡ್ಡನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ದಿನಗಳಲ್ಲಿ 2-3 ವರ್ಷಗಳಲ್ಲಿ ಅವ್ರು ಏನು ಮಾಡ್ತಾರೆ, ಶ್ರೀಮಂತರಾಗೋದನ್ನು ನೀವು ನೋಡಿದ್ದೀರಾ ಅಲ್ವಾ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಏನಿದೆ, ಅಥವಾ ಅನ್ಯಾಯಯುತ ಮಾರ್ಗದಲ್ಲಿ ಹೋಗೋದು, ಲಂಚವನ್ನು ಇಸ್ಕೊಳ್ಳೋದು, ಬೇರೆಯವರಿಂದ ಲಂಚವನ್ನು ಇಸ್ಕೊಳ್ಳೋದು, ಬೇರೆಯವರಿಗೆ ಮೋಸವನ್ನು ಮಾಡ್ತಕ್ಕಂಥದ್ದು, ಆ ರೀತಿನಲ್ಲೆಲ್ಲ ಕಳ್ಳತನ ಮಾಡೋದು, ಆ ರೀತಿನೆಲ್ಲ ಮಾಡಿ ಏನಾಗ್ತಾರೆ, ಅನ್ಯಾಯದ ಕೆಲಸಗಳನ್ನು ಮಾಡಿ ಅವ್ರು ಏನು ಮಾಡ್ತಾರೆ. ಸೊ ವಿತಿನ್ ವಿತಿನ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್, ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಂತ ಏನು ಅಂತೀವಿ ನಾವು. ಸೊ ಕ್ಷಣಿಕ ಕಾಲದಲ್ಲಿ ಸ್ವಲ್ಪ ಕೆಲವೇ ವರ್ಷಗಳಲ್ಲಿ ಅವರು ಶ್ರೀಮಂತರಾಗ್ತಾರೆ. ನೀವು ನೋಡಿದ್ರೆ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾರೆ, ದೊಡ್ಡ ದೊಡ್ಡ ಒಳ್ಳೊಳ್ಳೆಯ ಕಾರ್ಗಳನ್ನೆಲ್ಲ ಕೊಂಡ್ಕೋತಾರೆ. ಹಾಗೆಲ್ಲ 1-2 ವರ್ಷದಲ್ಲಿ ಆದಾಗ ನಮ್ಗೆ ಏನು ಅನಿಸುತ್ತೆ, ಇಟ್ ಈಸ್ ನಾಟ್ ಇನ್ಹೆರೆಂಟ್, ಸ್ವಾಭಾವಿಕವಾಗಿ ಇಟ್ ಈಸ್ ನಾಟ್, ದೇ ಹ್ಯಾವ್ ನಾಟ್ ಬಿಕಮ್ ಅ ರಿಚ್ ಪರ್ಸನ್ ಬಿಕಾಸ್ ಆಫ್ ದೇರ್ ಹಾರ್ಡ್ ವರ್ಕ್. ಓಕೆ, ದೇ ಬಿಕೇಮ್ ವೆರಿ ರಿಚ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಇನ್ಜಸ್ಟಿಸ್. ಅನ್ಯಾಯ, ಲಂಚ, ಭ್ರಷ್ಟಾಚಾರ, ಕಳ್ಳತನ ಇದೆಲ್ಲ ಮಾಡಿಬಿಟ್ಟು ಕೆಲವೊಬ್ರು ಏನಾಗ್ತಾರೆ, ಕ್ಷಣಿಕ ಕಾಲದಲ್ಲಿ ಕೆಲವೊಂದು ಕಡಿಮೆ ಸಮಯದಲ್ಲಿ ಅವರು ಶ್ರೀಮಂತರಾಗಿ ಅವರು ಮೆರೀತಾರೆ. ಆವಾಗ ಈ ಅನ್ಯಾಯ ಅಂತಕ್ಕಂಥದಕ್ಕೆ ಬೆಲೆ ಇರಲ್ಲ. ನ್ಯಾಯಯುತವಾದ ಮಾರ್ಗದಲ್ಲಿ ಹೋದರೆ ಅವರಿಗೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಇಸ್ಂಟ್ ಇಟ್, ಟು ಬಿಕಮ್ ರಿಚ್ ಪರ್ಸನ್. ಇಫ್ ಯು ಗೋ ಬೈ ಅ ಜಸ್ಟಿಸ್ ಪಾತ್ ಅಲ್ವಾ, ನ್ಯಾಯವಾಗಿರ್ತಕ್ಕಂತಹ ದಾರಿಯಲ್ಲಿ ನ್ಯಾಯವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಹೋದಾಗ ಯು ಮೇ ರೀಚ್ ಯುವರ್ ಸಕ್ಸಸ್ ಲಿಟಲ್ ಲೇಟ್, ಬಟ್ ದಟ್ ಈಸ್ ಫಾರ್ ಪರ್ಮನೆಂಟ್, ರಿಮೆಂಬರ್, ಫಾರ್ ಎವರ್. ಓಕೆ, ನ್ಯಾಯಯುತವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಹೋದರೆ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಸ್ವಲ್ಪ ಡಿಲೇ ಆಗ್ಬೋದು, ಲೇಟಾಗಿ ನಿಮಗೆ ನ್ಯಾಯ ಸಿಗ್ಬೋದು, ಲೇಟಾಗಿ ನಿಮಗೆ ಯಶಸ್ಸು ಸಿಗ್ಬೋದು, ಲೇಟಾಗಿ ಶ್ರೀಮಂತರಾಗ್ಬೋದು ನೀವು. ಆದರೆ ಅದು ಶಾಶ್ವತ ಅಂತಕ್ಕಂಥದ್ದು ಇಲ್ಲಿ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅನ್ಯಾಯ ಮಾರ್ಗದಲ್ಲಿ ಹೋಗಿ ನೀವು 2-3 ವರ್ಷದಲ್ಲಿ ಶ್ರೀಮಂತರಾಗೋದ್ಕಿಂತ ನ್ಯಾಯಯುತವಾದ ಮಾರ್ಗದಲ್ಲಿ ಹೋಗಿ ನೀವು ಯಾವಾಗಲೂ ಶಾಶ್ವತವಾಗಿರ್ತಕ್ಕಂತಹ ಸುಖವನ್ನು ನೀವು ಪಡೀರಿ ಅಂತ ಹೇಳಿ ಪ್ರವೀಣ್ ಕುಮಾರ್ ಅವರು ಎಷ್ಟು ಚೆನ್ನಾಗಿ ವರ್ಣಿಸ್ತಾ ಇದ್ದಾರೆ ನೋಡಿ ಅಲ್ವಾ. ಆದ್ರಿಂದನೇ ಈ ರೀತಿಯ ರೈಡ್ಗಳೆಲ್ಲ ಆಗ್ಬಿಟ್ಟು ಏನಾಗ್ತಾ ಇದೆ, ಜೈಲಿಗೆ ಹೋಗ್ತಕ್ಕಂಥದ್ದು, ಡ್ರಗ್ ಮಾಫಿಯಾ, ಅದೆಲ್ಲ ಏನಿದೆ ಅದೆಲ್ಲ ಅನ್ಯಾಯದ ಮಾರ್ಗದಲ್ಲಿ ಜನ ಬೇಗ ಮೇಲ್ ಬರೋದಕ್ಕೆ ಹೋಗ್ತಾರೆ, ಈ ರೀತಿಯ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾರೆ. ಆ ರೀತಿ ನಾವು ಮಾಡಬಾರ್ದು. ಇಫ್ ಯು ವಾಂಟ್ ಟು ಅರ್ನ್ 1 rupee, a single penny also, you have to struggle hard. Okay, without struggling, if you want to get money, okay, it is not a justice, it is like a trade ಅಲ್ವಾ. ಒಳ್ಳೆಯ ಗೌರ್ಮೆಂಟ್ ಕೆಲಸಗಳನ್ನ ಪಡಿಬೇಕು ನಾವು ಅಂತ ಹೇಳಿದ್ರೆ ಲಂಚವನ್ನು ಕೊಡ್ತಾರೆ ಅಲ್ವಾ, ಬ್ಲ್ಯಾಕ್ ಅಲ್ಲಿ ದುಡ್ಡನ್ನು ಕೊಡ್ತಾರೆ, ಲಂಚವನ್ನು ಕೊಟ್ಟು ಆ ಪೊಸಿಷನ್ ಅಲ್ಲಿ ಹೋಗಿ ಕೂತ್ಕೋತಾರೆ ಅಲ್ವಾ. ಅದು ಕರೆಕ್ಟಾ? ದಟ್ ಈಸ್ ನಾಟ್ ದ ರೈಟ್ ಥಿಂಗ್. ಯು ಹ್ಯಾವ್ ಟು ಡೂ ಅ ಹಾರ್ಡ್ ವರ್ಕ್, ಯು ಹ್ಯಾವ್ ಟು ಎಜುಕೇಟ್ ಯುವರ್ ಸೆಲ್ಫ್, ಯು ಹ್ಯಾವ್ ಟು ಸ್ಟ್ರಗಲ್ ಲೈಕ್ ಎನಿಥಿಂಗ್ ಟು ಗೆಟ್ ಅ ಪರ್ಟಿಕ್ಯುಲರ್ ಜಾಬ್ ಅಲ್ವಾ. ಅದು ಮಾತ್ರ ನ್ಯಾಯ ಅಂತ ಅನ್ಸ್ಕೊಡುತ್ತೆ ಅಂತ ಹೇಳಿ ಇಲ್ಲಿ ಕವಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಸೊ ಆಸ್ ಐ ಸೆಡ್, ಶಿ ಈಸ್ ಲೈಕ್ ಕೂಲ್ ಲೈಕ್ ಐಸ್. ನ್ಯಾಯ ಅಂತಕ್ಕಂಥದ್ದು ಇಷ್ಟೆಲ್ಲ ಆಗ್ತಾ ಇದ್ರು, ಪ್ರಪಂಚದಲ್ಲಿ ಇಷ್ಟೊಂದು ಅನ್ಯಾಯ ಆಗ್ತಾ ಇದ್ರು, ಶಿ ಈಸ್ ಲೈಕ್ ಐಸ್, ತಣ್ಣಗೆ ಇದ್ದಾಳೆ ನ್ಯಾಯ ದೇವತೆ. ಅಂಡ್ ಸ್ಟಿಲ್ ಲೈಕ್ ರಾಕ್, ಕಲ್ಲಿನ ರೀತಿ ಗಟ್ಟಿಯಾಗಿದ್ದಾಳೆ. ನೋ ಈಸಿ ರೋಡ್ ಟು ಚಾರ್ಮ್ ಹರ್ ಸೋಲ್, ಅವಳ ಆತ್ಮ ಸಾಕ್ಷಿಯನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಮೋಡಿ ಮಾಡೋದಕ್ಕೆ ಯಾವ ಒಂದು ಈಸಿ ವೇ ಅನ್ನೋದು ಇಲ್ಲ ಅಲ್ವಾ. ಸಕ್ಸಸ್ ಅನ್ನ ಯಾವಾಗಲೂ ನಾವು ಹೇಳ್ತೀವಲ್ಲ, ದರ್ ಇಸ್ ಒನ್ ಸೇಯಿಂಗ್, ಯಶಸ್ಸಿಗೆ ಯಾವುದೇ ರೀತಿಯ ಶಾರ್ಟ್ ಕಟ್ಗಳು ಇಲ್ಲ. ದರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್ ಅಂತ ನಾವು ನಮ್ಮ ಹಿರಿಯವರು ಹೇಳಿದಾರಲ್ವಾ. ಅಂದ್ರೆ ನಾವು ಸಕ್ಸಸ್ ಅನ್ನ ಅಥವಾ ಯಶಸ್ಸನ್ನ ಪಡಿಬೇಕು ಅಂದ್ರೆ ಶಾರ್ಟ್ ಕಟ್ ಅನ್ನ ಹುಡುಕ್ಬಾರ್ದು. ಯಾವಾಗಲೂ ಕಷ್ಟಪಟ್ಟು ಹೇಗೆ ಹೋಗ್ಬೇಕು ಆ ಮಾರ್ಗದಲ್ಲಿ ನಾವು ಹೋದಾಗ ಮಾತ್ರ ನಮ್ಗೆ ಯಶಸ್ಸು ಅಂತಕ್ಕಂಥದ್ದು ಸಿಗೋದು, ಮತ್ತೆ ಅದು ಪರ್ಮನೆಂಟ್ ಅಂತ ಹೇಳಿ ಇಲ್ಲಿ ಮನವರಿಕೆ ಮಾಡ್ತಾ ಇದ್ದಾರೆ. ಅಂಡ್
look at the fifth stanza. Why justice is shackled to greed and bribe? Justice is shackled. Underline that word. Shackled ಅಂದ್ರೆ chained. chained ಅಂದ್ರೆ ಇವಾಗೇನು ಸರಪಳಿಯನ್ನ ಹಾಕಿರ್ತಕ್ಕಂಥದ್ದು, ನ್ಯಾಯಕ್ಕೆ ಸರಪಳಿಯನ್ನ ಹಾಕಿರ್ತಕ್ಕಂಥದ್ದು. ವೈ ಹಿಯರ್ ಪ್ರವೀಣ್ ಕುಮಾರ್ ಇಸ್ ಕ್ವೆಶ್ಚನಿಂಗ್ ಆಲ್ ಆಫ್ ಅಸ್. ಎಲ್ಲರನ್ನು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಏನಂತ ಮಾಡ್ತಾ ಇದ್ದಾರೆ? ವೈ ಜಸ್ಟಿಸ್ ಇಸ್ ಶಾಕಲ್ ಟು ಗ್ರೀಡ್. ಗ್ರೀಡ್ ಅಂದ್ರೆ ದುರಾಸೆ ಅಲ್ವಾ, ಅಂಡ್ ಬ್ರೈಬ್ ಲಂಚ, ಈ ದುರಾಸೆ, ಭ್ರಷ್ಟಾಚಾರ, ಅನ್ಯಾಯ, ಈ ರೀತಿಯ ಒಂದು ಕೆಟ್ಟತನದಿಂದ ಯಾಕೆ ಸರಪಳಿಯನ್ನ ಹಾಕಿದ್ದಾರೆ ಈ ನ್ಯಾಯಕ್ಕೆ ಅಂತ ಹೇಳಿ ಇಲ್ಲಿ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಪ್ರವೀಣ್ ಕುಮಾರ್ ಇಸ್ ಕ್ವೆಶ್ಚನಿಂಗ್ ಆಲ್ ಆಫ್ ಅಸ್, ಆಸ್ಕಿಂಗ್ ವೈ ಜಸ್ಟಿಸ್ ಇಸ್ ಶಾಕಲ್ ಟು ಗ್ರೀಡ್ ಅಂಡ್ ಬ್ರೈಬ್. Why justice is fished out from popular mood? Fished out in the sense draw or pulled out from. Pulled out from. See, let's say an example. Let's say this is a fish. Okay, this is not a beautiful fish, but still I still tried. Okay, so let's say this is a pond. Fish is inside the water. If you keep the fish outside the water for some time, what happens? What happens? Without water, a fish can survive for a longer time. It will die. Soon after removing from the water, the fish will dry. I mean to say, the fish will die. Similarly, here poet is saying this justice is fished out from popular mood. Fished out ಅಂದ್ರೆ ನೀರಿನಿಂದ ಹೊರಗಡೆ ತೆಗೆದಿರ್ತಕ್ಕಂತಹ ಮೀನಿನ ರೀತಿ ಆ ಪಾಪ್ಯುಲರ್ ಮೂಡಲ್ಲಿ, ಅಂದ್ರೆ ಆಗಿನ ಕಾಲದಲ್ಲಿ, ಲೆಟ್ಸ್ ಸೇ ರಾಮಾಯಣ, ಮಹಾಭಾರತ, ದೀಸ್ ಎಪಿಕ್ಸ್ ಆರ್ ದೇರ್. ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಎಪಿಕ್ಸ್. ನ್ಯಾಯ ಸತ್ಯ ಅನ್ನೋದಕ್ಕೋಸ್ಕರ ಎಷ್ಟೊಂದು ಹೋರಾಟಗಳನ್ನ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಸೊ ಆಗ ಜಸ್ಟಿಸ್ ಅಂತಕ್ಕಂಥದ್ದು ಇಟ್ ವಾಸ್ ದೇರ್ ಇನ್ ಅ ಪಾಪ್ಯುಲರ್ ಮೂಡ್. ನ್ಯಾಯ ಅಂತಕ್ಕಂಥದ್ದು ಎಲ್ಲ ಕಡೆ ಎಕ್ಸಿಸ್ಟ್ ಆಗಿತ್ತು. ಆ ಪಾಪ್ಯುಲರ್ ಮೂಡಿಂದ ನನ್ನನ್ನು ಯಾಕೆ ಹೀಗೆ ಫಿಸ್ಡ್ ಔಟ್ ಮಾಡಿದ್ದೀರಾ ಅಂತ ಹೇಳಿ ಆನ್ ಬಿಹಾಫ್ ಆಫ್ ಜಸ್ಟಿಸ್ ಪೊಯೆಟ್ ಇಸ್ ಆಸ್ಕಿಂಗ್ ಆಲ್ ಆಫ್ ಅಸ್. ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ನಾನು ಎಷ್ಟೊಂದು ಒಳ್ಳೆಯ ಮೂಡಲ್ಲಿದ್ದೆ, ಎಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನನ್ನನ್ನು ನೋಡ್ಕೋತಾ ಇದ್ರು ಜನ, ಎಷ್ಟೊಂದು ನ್ಯಾಯ, ಎಲ್ಲ ಕಡೆ ನ್ಯಾಯ ನೆಲೆಸಿತ್ತೋ, ಅಂತಹ ಒಂದು ಕಾಲದಿಂದ ಈಗ ಈ ರೀತಿಯ ಪರಿಸ್ಥಿತಿ ಆಗಿದೆಯಲ್ಲ, ನನ್ನ ನೀರಿನಿಂದ ಹೊರಗೆ ತೆಗೆದಿರ್ತಕ್ಕಂತಹ ಮೀನಿನ ಹಾಗೆ ಮಾಡಿದಿರಲ್ಲ ನೀವು, ಯಾಕೆ ಅಂತ ಇಲ್ಲಿ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಸೊ ಈಗ ಏನಾಗ್ತಾ ಇದೆ? ವಾಟ್ ಇಸ್ ದ ಕರೆಂಟ್ ಸಿಚುವೇಶನ್? ಸಿ, ಪೊಯೆಟ್ ಇಸ್ ಎಕ್ಸ್ಪ್ಲೈನಿಂಗ್ very nicely, saying because of all these things, because of this generation or because of this atmosphere, we don't know. At that point of time I was having a popular mood, but not now. I am like lost in thick jungle. Jungle means what? Forest. Jungle ಅಂದ್ರೆ ಏನು? ಫಾರೆಸ್ಟ್. ದಟ್ಟವಾಗಿರ್ತಕ್ಕಂತಹ ಅರಣ್ಯದಲ್ಲಿ ಲಾಸ್ಟ್ ಅಂದ್ರೆ ಕಳೆದು ಹೋಗ್ಬಿಟ್ಟಿದ್ದೀನಿ ನಾನು. Lost in thick forest or jungle of lightless night. See how beautifully here poet is explaining the justice sorrow ಅಲ್ವಾ? ಆ ನ್ಯಾಯ ದೇವತೆಯ ದುಃಖವನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ. ಲೈಟ್ಲೆಸ್ ನೈಟ್ ಅಂದ್ರೆ ಏನು? ಲೈಟ್ಲೆಸ್ ಅಂದ್ರೆ ಲೈಟ್ ಇಲ್ಲದೆ ಇರ್ತಕ್ಕಂತಹ, ಕತ್ತಲಾಗಿರ್ತಕ್ಕಂತಹ ರಾತ್ರಿಯಲ್ಲಿ, ಅಂಡ್ ಆಲ್ಸೋ ಐ ಲಾಸ್ಟ್ ಇನ್ ಥಿಕ್ ಫಾರೆಸ್ಟ್, ಅರಣ್ಯದಲ್ಲಿ, ಕತ್ತಲು ತುಂಬಿರ್ತಕ್ಕಂತಹ ಒಂದು ಅರಣ್ಯದಲ್ಲಿ ನಾನು ದಾರಿ ಕಾಣದೇ ರೀತಿಯಲ್ಲಿ ನಾನು ಆಗ್ಬಿಟ್ಟಿದ್ದೀನಿ. ಲೈಕ್ ರ್ಯಾಟ್. ಓಕೆ, ಒಂದು ಇಲಿಯ ರೀತಿ ಆಗಿದ್ದೀನಿ. ಯಾವ ರೀತಿಯ ಇಲಿಯ ರೀತಿ ನಾನು ಆಗಿದ್ದೀನಿ? ಕಾಟ್ ಇನ್ ದಿ ಸ್ಯಾಕ್ ಆಫ್ ಡೆತ್. ಸ್ಯಾಕ್ ನೋಡಿದ್ರೆ ನೀವು, ಚೀಲವನ್ನು ನೋಡಿದಿರಲ್ಲ, ಈ ರೀತಿಯ ಒಂದು ಚೀಲ ಇರುತ್ತೆ. ಯಾವ ಚೀಲ ಅಂತ? ಅದು ಸ್ಯಾಕ್ ಆಫ್ ಡೆತ್, ಸಾವಿನ ಚೀಲ ಅಂತ ಹೇಳಿ ಇಲ್ಲಿ ಎಷ್ಟು ಚೆನ್ನಾಗಿ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ ನೋಡಿ. ಸಾವಿನ ಚೀಲದಲ್ಲಿ ನನ್ನನ್ನ ಬಂಧಿಸಿದ್ದಾರೆ. ರ್ಯಾಟ್, ಇಲಿಯನ್ನ ಯಾವಾಗ್ಲೂ ನಾವು ಈ ರೀತಿಯ ಒಂದು ಸ್ಯಾಕ್ ಅಲ್ಲಿ ಅಥವಾ ಕೈ ಚೀಲದಲ್ಲಿ ಹಾಕೊಂಡು ಸಾಯಿಸೋದಕ್ಕೆ ತಗೊಂಡು ಹೋಗ್ತಾರೆ ಕೆಲವರಲ್ವಾ. ಬೋನಿನ ರೀತಿಯಲ್ಲಿ ಈ ರೀತಿಯ ಒಂದು ಬಲೆಯ ಚೀಲವನ್ನ ಮಾಡಿರ್ತಾರೆ.
ಅದರಲ್ಲಿ ಈ ರ್ಯಾಟನ್ನ ಹಾಕ್ಕೊಂಡು ಏನು ಮಾಡ್ತಾರೆ, ಬೇರೆ ಕಡೆ ಹೋಗ್ಬಿಡ್ತಾರೆ ಅಲ್ವಾ, ತಗೊಂಡೋಗಿ ದೂರದಲ್ಲಿ ಬಿಡ್ತಾರೆ ಅಥವಾ ಇಲಿಯನ್ನು ಸಾಯಿಸ್ತಾರೆ. ಆ ರೀತಿಯಲ್ಲಿ ಲೈಕ್ ರ್ಯಾಟ್ caught in the sack of death. Caught, catch, caught. You have to observe this word. Catch means what? ಹಿಡಿಯುವುದು ಅಲ್ವಾ. Catch opposite form is caught. C-A-U-G-H-T. Catch, present tense. Caught is a past form of catch. Understanding? So, like rat caught in the sack of death ಅಲ್ವಾ, ಸಾವಿನ ಚೀಲದಲ್ಲಿ ನನ್ನನ್ನು ಬಂಧಿಸಿರ್ತಕ್ಕಂತಹ ಇಲಿಯ ರೀತಿಯಲ್ಲಿ ನಾನು ಆ ದಟ್ಟವಾದ ಅರಣ್ಯದಲ್ಲಿ, ಲೈಟ್ಲೆಸ್ ಅಂದರೆ ಕತ್ತಲೆಯಲ್ಲಿ ನಾನು ಇದ್ದೀನಿ. ಆ ರೀತಿಯ ಪರಿಸ್ಥಿತಿ ನನಗೆ ಆಗಿದೆ. ಯಾರು ಹೇಳ್ತಾ ಇದ್ರೆ ಇದನ್ನೆಲ್ಲ? ಜಸ್ಟಿಸ್ ಇಸ್ ಸೇಯಿಂಗ್ ವಿತ್ ವೆರಿ 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 ಮಚ್ ಸ್ಯಾರೋ. ತುಂಬ ದುಃಖದಲ್ಲಿ ನ್ಯಾಯ ದೇವತೆ ಹೇಳ್ತಾ ಇದ್ದಾರೆ, ದಟ್ಟವಾದ ಅರಣ್ಯದಲ್ಲಿ ನನ್ನ ಲೈಟ್ಲೆಸ್ ನೈಟಲ್ಲಿ, ಕತ್ತಲೆಯ ರಾತ್ರಿಯಲ್ಲಿ, ಲೈಕ್ ಅ ರ್ಯಾಟ್ ಕಾಟ್ ಇನ್ ದಿ ಸ್ಯಾಕ್ ಆಫ್ ಡೆತ್ ಅಲ್ವಾ. ಡೆತ್ ಅಂತಕ್ಕಂತಹ ಒಂದು ಕೈ ಚೀಲದಲ್ಲಿ ಬಿದ್ದಿರ್ತಕ್ಕಂತಹ ಇಲಿಯ ರೀತಿಯಲ್ಲಿ ನನ್ನ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ನ್ಯಾಯ ದೇವತೆ ಹೇಳ್ತಾ ಇದ್ದಾರೆ. ಲುಕ್ ಎಟ್ ದಿ ಲಾಸ್ಟ್ ಲೈನ್. ಲೈಕ್ ಡೀರ್, ಡೀರ್ ಅಂದ್ರೆ ಏನು? ಜಿಂಕೆ ಅಲ್ವಾ. ಕಾಟ್ ಇನ್ ಲಯನ್ಸ್ ಲೇರ್. ಲೇರ್ ನೋಡಿ ಇಲ್ಲಿ LAIR. ವಾಟ್ ಯು ಮೀನ್ ಬೈ ಲೇರ್? ವಾಟ್ ಯು ಮೀನ್ ಬೈ ಲೇರ್? A resting place of lion or a tiger is called lair. Resting place ಅಂತ ಅನ್ಕೋಬಹುದು, ಅಥವಾ ಗುಹೆ ಅಂತ ಅನ್ಕೋಬಹುದು. ಲಯನ್ ಅಥವಾ ಲಯನ್ ಯೂಶುವಲಿ ದೇ ವಿಲ್ ರೆಸ್ಟ್ ಇನ್ಸೈಡ್ ದಟ್ ಅಲ್ವಾ. ಡೆನ್ ಅಂತ ನಾವೇನಂತೀವಿ, ಅದನ್ನ ಲೇರ್ ಅಂತ ಕರೀತಾರೆ. ಗುಹೆ, ರೆಸ್ಟಿಂಗ್ ಪ್ಲೇಸ್. ಲೆಟ್ಸ್ ಸೇ ಇವಾಗ you might have seen in Bannerghatta National Park or wherever it is, Bhadra Resort, if you go there, a deer is a food for lion ಅಲ್ವಾ. ಜಿಂಕೆಯ ಮರಿಗಳನ್ನ ಒಂದು ಹುಲಿಗಳಿಗೆ ಅಥವಾ ಸಿಂಹಗಳಿಗೆ ಆಹಾರವಾಗಿ ಆ ಬೋನ್ ಒಳಗೆ ಹಾಕ್ತಾರೆ, ನೋಡಿದಿರಿ ನೀವು, ಅಥವಾ ಅದರ ಫ್ಲೆಶ್ ಅನ್ನ, ಮಾಂಸವನ್ನ ಅವುಗಳಿಗೆ ಆಹಾರವಾಗಿ ಹಾಕ್ತಾರೆ, ನೋಡಿದಿರಾ. ತುಂಬ ಹಸ್ತಿರ್ತಕ್ಕಂತಹ ಸಿಂಹ ಅಥವಾ ಹುಲಿಯ ಬೋನ್ ಒಳಗಡೆ ಹೋಗಿರ್ತಕ್ಕಂತಹ ಜಿಂಕೆ ರೀತಿಯಲ್ಲಿ ನಾನು ಆಗಿದ್ದೀನಿ ಅಂತ ಇಲ್ಲಿ ನ್ಯಾಯ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರಲ್ವಾ ಇಲ್ಲಿ. ಲೈಕ್ ಡೀರ್ ಕಾಟ್ ಇನ್ ಲಯನ್ಸ್ ಲೇರ್. ಸಿ, ಫಸ್ಟ್ ಆಫ್ ಆಲ್ ಲಯನ್ಗೆ ಫುಡ್ ಯಾವುದು? ಜಿಂಕೆ. ಜಿಂಕೆ ಅಂದ್ರೆ ತುಂಬಾ ಇಷ್ಟ ಲಯನ್ಗೆ ಅಲ್ವಾ. ಸೊ ಹಿಯರ್ ಅನ್ಫಾರ್ಚುನೇಟ್ಲಿ ದ ಡೀರ್ is jumping inside the lion's lair. ಲಯನ್ ನ ಬೋನ್ ಒಳಗೆ ಬಿದ್ದಾಗ ಅದರ ಪರಿಸ್ಥಿತಿ ಏನಾಗ್ಬೋದು? ಇಟ್ ಕೆನಾಟ್ ಕಮ್ ಔಟ್ ಫ್ರಮ್ ದಿ ಲೇರ್. ಹೊರಗಡೆ ಬರೋದಕ್ಕೆ ಆಗತ್ತಾ? ತಿಂದಾಕ್ಬಿಡುತ್ತೆ. ಹೊರಗಡೆ ಬರೋದಕ್ಕೆ ಆಗಲ್ಲ. ಆ ರೀತಿಯ ಉಸಿರುಗಟ್ಟುವಂತಹ ಪರಿಸ್ಥಿತಿ ನನಗಾಗಿದೆ ಅಂತ ಹೇಳಿ ಇಲ್ಲಿ ಜಸ್ಟಿಸ್ ಹೇಳ್ತಾ ಇದ್ದಾರೆ. ಶಿ ನೆವರ್ ರೀಚಸ್ ಸೆಲ್ಫ್ ಬೈ ಹರ್ ಸೆಲ್ಫ್. ಶಿ ನೆವರ್ reaches self by herself. These are all example for personification. Figures of speech ಅಲ್ಲಿ personification ಅಂತ ಏನ್ ಬರುತ್ತೆ? ಜೀವ ಇಲ್ಲದೆ ಇರೋದಕ್ಕೆ ಜೀವವನ್ನ ತುಂಬಿ ಹೇಳ್ತಕ್ಕಂಥದ್ದು ಅಲ್ವಾ. ಇಲ್ಲಿ ಶಿ ಅಂದ್ರೆ ಯಾರು? ಜಸ್ಟಿಸ್. ಅಂಡರ್ಸ್ಟ್ಯಾಂಡಿಂಗ್? ನ್ಯಾಯ ಅಂತಕ್ಕಂಥದ್ದು ಇಟ್ ವಿಲ್ ನೆವರ್ ಕಮ್ ಔಟ್ ಆರ್ ಇಟ್ ವಿಲ್ ನೆವರ್ ರೀಚ್ ದಿ ಡೆಸ್ಟಿನಿ, ಅಥವಾ ಅದರ ಏನು ಆ ಸಕ್ಸಸ್ ಅನ್ನೋದನ್ನ ರೀಚ್ ಮಾಡಿಕೊಂಡು ಈ ಬೋನಿಂದ ಹೊರಗಡೆ ಬರೋಕ್ಕೆ ಆಗದೆ ಇರ್ತಕ್ಕಂತಹ ಜಿಂಕೆಯ ರೀತಿಯಲ್ಲಿ ನಾನು ಆಗ್ಬಿಟ್ಟಿದ್ದೀನಿ ಅಂತ ಹೇಳಿ ನ್ಯಾಯ ಹೇಳ್ತಾ ಇದೆ. ದಿಸ್ ಇಸ್ ಅ ರೈಟ್ ಎಕ್ಸಾಂಪಲ್ ಫಾರ್ ಪರ್ಸಾನಿಫಿಕೇಶನ್. ಅಂಡರ್ಸ್ಟ್ಯಾಂಡಿಂಗ್? ಸೊ ನೆಕ್ಸ್ಟ್ ನೋಡ್ಕೊಳ್ಳಿ. ಜಸ್ಟಿಸ್ ವಿತ್ ನೋ ಹಾರ್ಟ್ ಫಾರ್ ಟ್ರುತ್. ಜಸ್ಟಿಸ್ ವಿತ್ ನೋ ಡ್ಯಾಶ್ ಫಾರ್ ರೈಟ್ ಕಾಸ್. ಇನ್ ಇಸ್ ಜಸ್ಟಿಸ್ ಡೀಡ್ ಅಂಡ್ ಡೀಡ್. ಸಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಪೊಯೆಟ್ ಪ್ರವೀಣ್ ಕುಮಾರ್ ಅಂತ ಹೇಳಿದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಜಸ್ಟಿಸ್ ವಿತ್ ನೋ ಹಾರ್ಟ್ ಫಾರ್ ಟ್ರುತ್ ಅಲ್ವಾ. ಸತ್ಯಕ್ಕೆ ಸಿಗದೆ ಇರ್ತಕ್ಕಂತಹ ನ್ಯಾಯ. ಲೆಟ್ಸ್ ಸೇ ಎನ್ ಎಕ್ಸಾಂಪಲ್. ಏನು? ಯಾವುದೋ ಒಂದು ಅನ್ಯಾಯ ಆಗಿರುತ್ತೆ, ಯಾವುದೋ ಒಂದು ಕೇಸಲ್ಲಿ
ಯಾರಿಗೋ ಮೋಸ ಮಾಡಿರ್ತಾರೆ, ಅಥವಾ ಹೊಡೆದಿರ್ತಾರೆ, ಅಥವಾ ಸಾಯಿಸಿರ್ತಾರೆ, ಯಾವುದೋ ಒಂದು ಕೇಸ್ ಅಲ್ವಾ, ಆ ಕೇಸನ್ನ ಹಾಕಿರ್ತಾರೆ. ಯೂಶ್ವಲಿ ಅವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಅನ್ಕೊಳ್ಳೋಣ. ಆಸ್ ಪರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ he must be punished. Understanding? But whereas right now what is happening in current situation is, with the influence of this political party or whatever it is, whomever it is, okay, they will get a bail ಅಲ್ವಾ. ಆ ಜೈಲ್ಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಬಂದ್ರೂ ಕೂಡ ಬೇಲ್ ಮೇಲೆ ಅವರು ವಾಪಸ್ ಬರ್ತಾರೆ. ಅದು ಅನ್ಯಾಯ ಅಲ್ವಾ. ಸೊ ಯಾಕೆ ಅನ್ಯಾಯ ಅಂತ ಹೇಳಿದ್ರೆ, ಒಬ್ಬರನ್ನ ಸಾಯಿಸ್ತಕ್ಕಂಥದ್ದು, ಒಬ್ಬರಿಗೆ ಮಾನಸಿಕ ಕಿರುಕುಳವನ್ನ ಕೊಡ್ತಕ್ಕಂಥದ್ದು, ಒಂದು ರೀತಿಯ ಕಳ್ಳತನ ಮಾಡ್ತಕ್ಕಂತಹದ್ದು, ಸುಳ್ಳನ್ನ ಹೇಳ್ತಕ್ಕಂತಹದ್ದು, ಮೋಸವನ್ನ ಮಾಡ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಇಟ್ ಈಸ್ ಅಗೇನ್ಸ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ದಟ್ ಈಸ್ ದ ರೀಸನ್ ವಿ ಆರ್ ಹ್ಯಾವಿಂಗ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಅಂತಕ್ಕಂಥದ್ದು ಯಾಕಿದೆ? ಈ ಎಲ್ಲದನ್ನು ರಕ್ಷಣೆ ಮಾಡೋದಕ್ಕೆ ಇದೆ. ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅಕಾರ್ಡಿಂಗ್ ಟು ದಟ್ ಆರ್ಟಿಕಲ್ಸ್ ಇದೆ. ಆ ಆರ್ಟಿಕಲ್ಸ್ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಈ ಒಂದು ಕ್ರೈಮ್ ಮಾಡಿದ್ರೆ ಇಂತಹ ಒಂದು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಬರೆದಿಟ್ಟಿದ್ದಾರೆ ಅಲ್ವಾ. ಸೊ ಈ ಒಂದು ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಅವರಿಗೆ ಹೇಗೆ ಬೇಲ್ ಸಿಗುತ್ತೆ ಅದೆಲ್ಲ ಒಂದು ನೀವು ಅಬ್ಸರ್ವ್ ಮಾಡಬೇಕು ಸೊಸೈಟಿಯಲ್ಲಿ ಅಲ್ವಾ. ನ್ಯಾಯ ಯಾವುದು, ಅನ್ಯಾಯ ಯಾವುದು, ಅದನ್ನೆಲ್ಲ ನಾವು ವಿಮರ್ಶಿಸಿ ನೋಡಬೇಕು. ಏನಾಗ್ತಾ ಇದೆ, ಜಸ್ಟಿಸ್ ವಿತ್ ನೋ ಹಾರ್ಟ್ ಫಾರ್ ಟ್ರುತ್, ಸತ್ಯಕ್ಕೆ ಸಿಗದೆ ಇರ್ತಕ್ಕಂತಹ ನ್ಯಾಯ ತನ್ನ ತನವನ್ನ ಇವಾಗ ಕಳ್ಕೊಂಡ್ಬಿಟ್ಟಿದೆ. ಸತ್ಯವನ್ನ ಎಲ್ಲಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಅಲ್ಲಿ ನ್ಯಾಯವನ್ನ ಕೂಡ ಉಳಿಸ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಜಸ್ಟಿಸ್ ವಿತ್ ನೋ ಡ್ಯಾಶ್, ಡ್ಯಾಶ್ ಇನ್ ದಿ ಸೆನ್ಸ್ ರೇಸ್ ಅಂತ ಕರಿಬೋದು. ಹೋರಾಟ, ಸತ್ಯಕ್ಕೆ ಹೋರಾಟ ನಡೀತಕ್ಕಂಥದ್ದು ತುಂಬಾ ಕಡಿಮೆ ಇವಾಗ. ಫಾರ್ ರೈಟ್ ಕಾಸ್, ಒಳ್ಳೆಯ ರೈಟ್ ಕಾಸ್ ಅಂದ್ರೇನು? ಕಾಸ್ ಅಂದ್ರೇನು? ಕಾರಣ. ಸೊ ರೈಟ್ ಕಾಸ್ ಮೀನ್ಸ್ ಅ ಗುಡ್ ಪರ್ಪಸ್ ಅಂತ ನಾವೇನು ಅನ್ನೋದು, ಒಳ್ಳೆಯ ಪರ್ಪಸ್ಗೋಸ್ಕರ, ಉದ್ದೇಶಕ್ಕೋಸ್ಕರ ಹೋರಾಟ ಮಾಡದೇ ಇರ್ತಕ್ಕಂತಹ ನ್ಯಾಯ ಅದು ನ್ಯಾಯ ಅಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಯಾವುದೇ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ಇಫ್ ದೇರ್ ಇಸ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ದ ಸೊಸೈಟಿ, ಇಫ್ ಮೆನಿ ಪೀಪಲ್ ಗ್ಯಾದರ್ and if they fight for truth, if they fight for justice, okay, there is a meaning for that. It is for a right cause, it is for a good purpose ಅಲ್ವಾ. ಎಲ್ಲರೂ ಸೇರ್ಕೊಂಡು ನಾವು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡಿದಾಗ ಅದಕ್ಕೆ ನ್ಯಾಯ ಸಿಗುತ್ತೆ. ಸತ್ಯ ಇದ್ದಾಗ ನ್ಯಾಯ ಇದ್ದೇ ಇರುತ್ತೆ ಅಲ್ವಾ. ಆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡ್ತಕ್ಕಂತಹ ಹೋರಾಟ. ಆದ್ರೆ ಕೆಟ್ಟ ಉದ್ದೇಶಕ್ಕೋಸ್ಕರ, ದುರುದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂತಹ ರೇಸ್, ಡ್ಯಾಶ್ ಅಂತ ಏನ್ ಕರೀತಾರೆ, DASH, ಡ್ಯಾಶ್ ಅಂದ್ರೆ ರೇಸ್ ಅಂತ ಹೇಳಿ ಕರಿಬಹುದು. ಆ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡಿ ನೀವು ಎಷ್ಟು ಜನರನ್ನ ಸೇರಿಸಿ ಹೋರಾಟ ಮಾಡಿದ್ರು ಅಲ್ಲಿ ಸತ್ಯ ಇಲ್ಲದೆ ಇದ್ರೆ ಅದೇನಾಗುತ್ತೆ, ಅನ್ಯಾಯ ಆಗತ್ತೆ. ಜಸ್ಟಿಸ್ಗೆ ಏನಾಗತ್ತೆ, ಈಸ್ ಜಸ್ಟಿಸ್ ಡೆಡ್ ಇಂಡೀಡ್. ಅರ್ಥ ಆಗ್ತಿದೆಯಾ? ದುರುದ್ದೇಶಕ್ಕೋಸ್ಕರ ನೀವು ಎಷ್ಟೊಂದು ಹೋರಾಟ ಮಾಡಿದ್ರು, ನೀವು ಅಸತ್ಯಕ್ಕೋಸ್ಕರ ಎಷ್ಟೊಂದು ಹೋರಾಟ ಮಾಡಿದ್ರು, ಏನಾಗತ್ತೆ ಫೈನಲಿ, ಈಸ್ ಜಸ್ಟಿಸ್ ಡೆಡ್ ಇಂಡೀಡ್. ನಿಜವಾಗ್ಲೂ ಕೂಡ ನ್ಯಾಯ ಅಂತಕ್ಕಂಥದ್ದು ಸತ್ತ ಹಾಗೆ ಅಂತ ಹೇಳಿ ಪೊಯೆಟ್ ಪ್ರವೀಣ್ ಕುಮಾರ್ ಇಸ್ ಎಕ್ಸ್ಪ್ಲೈನಿಂಗ್ ವೆರಿ ನೈಸ್ಲಿ ಅಲ್ವಾ. ಸೊ ಹ್ಯಾವ್ ಯು ಆಲ್ ಎಕ್ಸ್ಪೀರಿಯನ್ಸ್ ದ ಸೇಮ್ ಸಿಚುವೇಶನ್ ಇನ್ ಯುವರ್ ಲೈಫ್ ಅಲ್ವಾ. ಅನ್ಯಾಯಕ್ಕೋಸ್ಕರ ನಾವು ಅನ್ಯಾಯದ ಪರವಾಗಿ ಯಾವತ್ತೂ ಇರಬಾರ್ದು, ನ್ಯಾಯದ ಪರವಾಗಿ ನಾವು ಯಾವತ್ತೂ ಇರಬೇಕು ಅಂತ ಹೇಳಿ ದೇರ್ ಆರ್ ಲಾಟ್ ಆಫ್ ಬುಕ್ಸ್ ದಟ್ ಯು ಕ್ಯಾನ್ ರೀಡ್ ಅಲ್ವಾ. ನ್ಯಾಯದ ಪರವಾಗಿ ಇರ್ತಕ್ಕಂತಹ ಬರೆದಿರ್ತಕ್ಕಂತಹ ಡಿಬೇಟ್ಗಳಾಗಿರ್ಬೋದು ಅಂಡ್ ನಾವೆಲ್ಗಳಾಗಿರ್ಬೋದು, ತುಂಬ ಇದೆ. ನ್ಯಾಯ ದೇವತೆಯ ಬಗ್ಗೆ ಬರೆದಿರ್ತಕ್ಕಂಥದ್ದು ಅದನ್ನೆಲ್ಲ ನೀವು ಓದ್ಬೇಕು. ಆ್ಯಕ್ಚುಲಿ ಬುಕ್ಸ್ಗಳನ್ನು ಓದೋದ್ರಿಂದ ಯು ವಿಲ್ ಹ್ಯಾವ್ ಯು ಕ್ಯಾನ್ ಗೇನ್ ಲಾಟ್ ಆಫ್ ನಾಲೆಡ್ಜ್ ಆ್ಯಕ್ಚುಲಿ. Okay, so not only this textbook will give you lot of knowledge, even though there are lot of books are there, you have to read ಇವ್ರದೆಲ್ಲ ಬಯೋಗ್ರಫಿ ಆಗಿರ್ಬೋದು, ಆಟೋಬಯೋಗ್ರಫಿ ಆಗಿರ್ಬೋದು, ಅವರೆಲ್ಲ ಜೀವನ ಚರಿತ್ರೆಗಳನ್ನ ನೀವು ಓದಿದಾಗ ಏನಾಗುತ್ತೆ ನಿಮಗೆ, ಯು ವಿಲ್ ಗೇನ್ ಲಾಟ್ ಆಫ್ ನಾಲೆಡ್ಜ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಪೋಯಮ್ ಜಸ್ಟಿಸ್. ಇಟ್ ಈಸ್ ರಿಟನ್ ಬೈ ಪ್ರವೀಣ್ ಕುಮಾರ್. So far have you all understood the poem? Okay. So
personification I have explained, simile I have explained. So here it goes, figures of speech. Read the following lines, page number 103 ಒಂದ್ಸಲ ನೋಡ್ಕೊಳ್ಳಿ. Though wrapped in black packs, like gold strains bound in mud. See, like ಈ ತರ ಎಲ್ಲ ಬರುತ್ತಲ್ಲ, ಅದರ ರೀತಿ ಇದು ಅಲ್ವಾ. ಈ ಈ ನ್ಯಾಯ ಅಂತಕ್ಕಂಥದ್ದು ಯಾವ್ದ ರೀತಿ ಇದೆಯಂತೆ, ಕಲ್ಲಿನ ರೀತಿ ಇದೆಯಂತೆ. ಇದು ನ್ಯಾಯ ಕಲ್ಲು ಅಲ್ಲ, ಕಲ್ಲಿನ ರೀತಿ ಇದೆ. ಲೈಕ್ ರಾಕ್, ಲೈಕ್ ಐಸ್ ಕ್ರೀಮ್ ಆರ್ ಲೈಕ್ ಐಸ್, ಅದರ ರೀತಿ ಇದೆ ಅಂತ ಹೇಳಿ ಕಂಪೇರ್ ಮಾಡ್ತಾರಲ್ಲ, ಅದಕ್ಕೆ ನಾವು ಸಿಮಿಲಿ ಅಂತ ಹೇಳಿ ಕರಿತೀವಿ. ಎಕ್ಸಾಮ್ ಅಲ್ಲಿ ಬಂದ್ರೆ ನೆನ್ಪಿಟ್ಕೊಳ್ಳಿ. ಶಿ ಈಸ್ ಕೂಲ್ ಲೈಕ್ ಐಸ್ ಅಂಡ್ ಸ್ಟಿಲ್ ಲೈಕ್ ರಾಕ್, ಇದೆಲ್ಲ ಕೂಡ ಸಿಮಿಲಿಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ಪರ್ಸಾನಿಫಿಕೇಶನ್ಗೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಶಿ ನೆವರ್ ರೀಚಸ್ ಸೆಲ್ಫ್ ಬೈ ಹರ್ ಸೆಲ್ಫ್. ಶಿ ಅಂದ್ರೆ ಯಾರು ಇಲ್ಲಿ, ಜಸ್ಟಿಸ್. ಈವನ್ ದೋ ಜಸ್ಟಿಸ್ ಇಸ್ ನಾಟ್ ಹ್ಯಾವಿಂಗ್ ಲೈಫ್ ಅಲ್ವಾ, ನ್ಯಾಯಕ್ಕೆ ಜೀವ ಇಲ್ಲ, ಜೀವ ಫಿಲ್ಲಿಂಗ್ ಲೈಫ್ ಟು ಅ ನಾನ್ ಲಿವಿಂಗ್ ಥಿಂಗ್ ಅಂಡ್ ಮೇಕಿಂಗ್ ದಿ ಪೋಯಮ್ ವೆರಿ ಅಟ್ರಾಕ್ಟಿವ್ is a kind of a art. Understanding alva, it is an art. So ಪ್ರವೀಣ್ ಕುಮಾರ್ ಅವರು ಇಲ್ಲಿ ಜೀವ ಇಲ್ಲದೆ ಇರತಕ್ಕಂತಹ ಒಂದು ಎಮೋಷನ್ ಅದು ಅಲ್ವಾ. ಜಸ್ಟಿಸ್ ಅಂತಕ್ಕಂಥದಕ್ಕೆ ಜೀವ ಇಲ್ಲ, ಅದಕ್ಕೆ ಜೀವವನ್ನ ತುಂಬಿ ಮಾತಾಡಿದ್ದಾರೆ. ಅದನ್ನ ಇಲ್ಲಿ ಪರ್ಸಾನಿಫಿಕೇಶನ್ಗೆ ಒಂದು ಬೆಟರ್ ಎಕ್ಸಾಂಪಲ್ ಆಗಿರ್ಬೋದು. ಓಕೆ, ಸೊ ದಿಸ್ poem is not there for memorization. Read this poem 2-3 times so that you will be understanding. I will be sending the answers, question and answers after this video. Fine. Next prose we are having on the noble bishop. Noble bishop. And similarly there is a poem regarding, just a second. A noble bishop is a lesson, and similar to that, nobleness and kind nobleness. Okay, so this is a poem that you are having. So I am going to complete this by this month. Fine. So have you all understood? Okay, thank you all. Read the poem as I told. Thank you all.